ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಚೈನಾದಲ್ಲಿ ಇದ್ಕೊಂಡು ನಮಗೆ ದೋಸೆ ಇಡ್ಲಿ ಅಂತಂದರೆ ಏನೋ ಒಂಥರ ಸ್ಪೆಷಲ್ ಅಂತಲೇ ಅನಿಸುತ್ತೆ. ಯಾಕೆಂದರೆ ವಿಂಟರ್ ಬಂದು ನಮಗೆ ಇಲ್ಲಿ 8 ಮಂತ್ಸ್ ಇರೋದ್ರಿಂದ ದೋಸೆ ಇಡ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಸಮ್ಮರ್ ಟೈಮಲ್ಲೇ ಚೆನ್ನಾಗಿ ಬರೋದು. ಸೊ ಅದಕ್ಕೆ ನಮಗೆ ಸ್ವಲ್ಪ ದೋಸೆ ಇಡ್ಲಿ ಅಂದರೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಥರನೇ. ಆದರೆ ಇವತ್ತು ನಾನು ದೋಸೆ ಮಾಡೋದಕ್ಕೆ ಚೈನೀಸ್ದು ಸ್ಟಿಕ್ಕಿ ರೈಸ್ನೇ ಉನಿ ಹಾಕಿ ಮಾಡಿದ್ದೆ. ಉದಿಗೇನೋ ಚೆನ್ನಾಗಿ ಬಂದಿತ್ತು, ಆದರೆ ಸ್ಟಿಕ್ಕಿ ರೈಸ್ ಆಗಿರೋದ್ರಿಂದ ದೋಸೆ ಎಲ್ಲ ಸಖತ್ತು ಕಚ್ಕೋತಾ ಇತ್ತು. ಅಂದರೆ ಅಷ್ಟು ಟೇಸ್ಟ್ ಇರಲಿಲ್ಲ ದೋಸೆ. ನಮ್ಮ ಪಾಪುದು ಅಫಿಷಿಯಲಿ ಲಾಸ್ಟ್ ಡೇ ಆಫ್ ಸ್ಕೂಲು ಅಂತಂದರೆ ನಾಳೆ ಆ್ಯನ್ಯುವಲ್ ಡೇ ಇದೆ. ಬಟ್ ಕ್ಲಾಸಲ್ಲಿ ಪಾಠ ಮಾಡೋದು, ಆಟ ಆಡೋದೆಲ್ಲ ಇವತ್ತೇ ಲಾಸ್ಟು. ಸೋಮವಾರ ಮತ್ತು ಮಂಗಳವಾರ ಬರೋರು ಬರ್ಬೋದು ಅಂತ ಹೇಳಿದ್ದಾರೆ. ಬಟ್ ಅಂದರೆ ಸ್ಕೂಲ್ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಸೋಮವಾರ ಮಂಗಳವಾರ ನಡಿಬೇಕು. ಬಟ್ ನಾಳೆ ಆ್ಯನ್ಯುವಲ್ ಡೇ ಇರೋದ್ರಿಂದ ಇವತ್ತೇ ಕನ್ಕ್ಲೂಡ್ ಮಾಡ್ತಿದ್ದಾರೆ. ಸೋಮವಾರ ಮಂಗಳವಾರ ಎಷ್ಟರವ್ರು ಬರ್ಬೋದು ಅಂತ ಹೇಳಿದ್ದಾರೆ. ಸೊ ನನಗಂತೂ ಸಖತ್ ಬೇಜಾರಾಗ್ತಿದೆ. ನನಗೆ ಅಂತ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಪೋಷಕರಿಗೂ ಸಖತ್ ಬೇಜಾರಾಗ್ತಿದೆ. ಆಮೇಲೆ ಎಲ್ಲ ಮಕ್ಳುಗಳಿಗೂ ಸುಮಾರು ಬೇಜಾರಾಗ್ತಿದೆ. ಇಲ್ಲಿ ಚೈನಾದಲ್ಲಿ ಏನಂತಂದರೆ ಶಿಶುವಿಹಾರದಿಂದ 10ನೇ ತರಗತಿವರೆಗೂ ಒಂದೇ ಸ್ಕೂಲು ಮೇಂಟೈನ್ ಆಗಿರೋದಿಲ್ಲ, ಇಂಟರ್ನ್ಯಾಷನಲ್ ಸ್ಕೂಲ್ಗಳನ್ನ ಬಿಟ್ಟು. ಸೊ ಏನಂದರೆ ಈ ಶಿಶುವಿಹಾರ ಮುಗಿದ ಮೇಲೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಒಂದು ಸ್ಕೂಲು, ಆ ಥರ ಅಂದರೆ 6, 7, 8 ಒಂದು ಸ್ಕೂಲು, 9, 10 ಆಮೇಲೆ ಕಾಲೇಜು ಎಲ್ಲ ಮಿಕ್ಸ್, ಈ ಥರ ಸ್ಕೂಲ್ನ ಮಾಡ್ತಾ ಇರ್ತಾರೆ ಅವರು. ಸೊ ಚೇಂಜಸ್ ಆಗ್ತಾ ಹೋಗುತ್ತೆ ಸ್ಕೂಲಿಂದ ಕಾಲೇಜ್ಗೆ, ಬೇಗ ಜಂಪ್ ಆಗ್ತಾ ಹೋಗ್ತಾರೆ. ಸ್ಟೇಬಲ್ ಇರೋದಿಲ್ಲ 10th ಸ್ಕೂಲಿಗೆ ಹತ್ರ ಹೋಗ್ತಾ ಇದ್ದೀವಿ ಪಿಕ್ ಮಾಡ್ಕೊಂಬರೋಕ್ಕೆ. ಇದೇ 2.5 ವರ್ಷ ಹಿಂದೆ ನಮ್ಮ ಪಾಪನ ನಾವು ಸ್ಕೂಲಿಗೆ ಸೇರಿಸಿದ್ದು. ಸೊ ಅವಾಗಿದ್ದಂಥ ಖುಷಿ ಮತ್ತು ದುಃಖ ಎರಡೂ ಇತ್ತು. ಬಟ್ ಇವಾಗ ಜಾಸ್ತಿ ಖುಷಿಗಿಂತ ದುಃಖನೇ ಇದೆ. ಯಾಕೆಂದರೆ ಆವಾಗ ಸ್ಕೂಲ್ ಜಾಯ್ನಿಂಗ್ ಟೈಮು ಒಂಥರ ಖುಷಿ ಇದೆ. ನಮ್ಮ ಪಾಪ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಇವಾಗಿಂದ ಅಂತ ಅನ್ನಿಸ್ತಿತ್ತು. ಇವಾಗ ಆ ಶಿಶುವಿಹಾರಕ್ಕೆ ಇನ್ನೂ ಹೋಗೋದೇ ಇಲ್ಲ. ಇನ್ನು ಹೋಗ್ತಾ ಬೇರೆ ಸ್ಕೂಲಿಗೆ ಹೋಗಬೇಕು ಆ ಥರ ಎಲ್ಲ ಯೋಚನೆ ಮಾಡಿದಾಗ ಏನೋ ಒಂಥರ ಬೇಜಾರಾಗುತ್ತೆ. ಯಾಕೆಂದರೆ ಮಗುವಾಗಿ ಒಳಗೆ ಹೋಗಿರ್ತಾರೆ ಮಕ್ಕಳು, ಮತ್ತೆ ವಾಪಸ್ ಬರುವಾಗ ಒಂದು ಮಕ್ಕಳಾಗಿ ಆಚೆ ಬರ್ತಾರೆ. ಸೊ ಏನೋ ಒಂಥರ ಫೀಲಿಂಗ್ ಅನಿಸ್ತಿದೆ ನನಗೇನೆ. ಇದೆಲ್ಲ ಗಾಡಿ ನಿಲ್ಲಿಸ್ಕೊಬಿಟ್ಟು ಹೋಗ್ತಾ ಇದ್ದೀವಿ ನಾವು ಪ್ರತಿ ಸಲ. ಮೋಸ್ಟ್ಲಿ ಇವತ್ತು ಇಲ್ಲಿ ಗಾಡಿ ನಿಲ್ಲಿಸೋದು ಮುಗಿಯುತ್ತೆ ಅನಿಸುತ್ತೆ. ಇಲ್ಲೆಲ್ಲ ಕಾರ್ಗಳಲ್ಲೆಲ್ಲ ಪೇರೆಂಟ್ಸ್ ಬಂದಿದ್ದಾರೆ. ಬಟ್ ಇಲ್ಲಿ ಗೇಟ್ ಹತ್ರ ಬಂದಿಲ್ಲ, ಸೆಕೆ ಆಗುತ್ತೆ ಅಂತ ಕಾರ್ ಒಳಗಡೆ AC ಹಾಕೊಂಡು ಕೂತಿದ್ದಾರೆ. 3:15 ಸ್ಕೂಲ್ ಬಿಡೋದು. ಸೊ ಕರೆಕ್ಟಾಗಿ 3:25 ಫುಲ್ ಕ್ರೌಡ್ ಆಗಿಬಿಡ್ತಾರೆ. ಅಲ್ಲಿವರೆಗೂ ಕಾರಲ್ಲೇ ಕೂತಿರ್ತಾರೆ. ಈ ಥರ ಡಬಲ್ ಗೇಟ್ ಇದೆ ಸ್ಕೂಲಲ್ಲಿ. ಸೊ ಫಸ್ಟ್ ಗೇಟ್ ಓಪನ್ ಆದಮೇಲೆ ಸೆಕೆಂಡ್ ಗೇಟ್ಗೆ ನಮ್ಮ ಫೇಸ್ ಐಡೆಂಟಿಫಿಕೇಷನ್ ಇರುತ್ತೆ, ಅದನ್ನು ತೋರಿಸ್ಬಿಟ್ಟು ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬೇಕು. ಇಲ್ಲಾಂದರೆ ಆ ಗೇಟ್ ಓಪನ್ ಆಗಲ್ಲ. ಇಲ್ಲೇ ಹೋಗೋಣ, ಇರಿ, ಆ ಕಡೆ ಹೋಗ್ಬೇಡಿ. ಇವತ್ತು ಸ್ಕೂಲ್ ಲಾಸ್ಟ್ ಡೇ ಇರೋದ್ರಿಂದ ಎಲ್ಲ ಪೇರೆಂಟ್ಸ್ ಬೇಗ ಹೋಗಿ ಪಿಕ್ ಮಾಡೋಕ್ಕೆ ಅಂತ ಓಡ್ತಾ ಇದ್ದಾರೆ. ಸೊ ಎಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗ್ತೀವೋ ಅನ್ನೋ ಒಂದು ಫೀಲ್ ಇರುತ್ತೆ ಇವತ್ತು. ಸೊ ಅದಕ್ಕೆ ತುಂಬ ರಶಲ್ಲಿ ಓಡ್ತಾ ಇದ್ದಾರೆ. ಇಲ್ಲಿ ಸ್ಕೂಲ್ ಗೋಡೆಗೆ ಎಂಟ್ರೆನ್ಸ್ ಅಲ್ಲೇ ಹಾಕಿದ್ದಾರೆ ನೋಡಿ. ಅಂದರೆ ಈ ಸ್ಕೂಲ್ಗೆ ಹಾಂಗ್ಕಾಂಗ್ ಮಕ್ಕಳು, ತೈವಾನ್, ಮಕಾವ್ ಮತ್ತು ಓವರ್ಸೀಸ್ ಕಂಟ್ರೀಸ್ ಇರೋವಂಥ ಮಕ್ಕಳುಗಳು ಕೂಡ ಈ ಸ್ಕೂಲ್ಗೆ ಜಾಯಿನ್ ಆಗೋಕ್ಕೆ ಪರ್ಮಿಷನ್ ಇದೆ ಅಂತ ಗೌರ್ಮೆಂಟ್ ಅವರು ಒಂದು ಪರ್ಮಿಷನ್ ಕೊಡಬೇಕು ಸ್ಕೂಲ್ಗಳಿಗೆ, ಯಾವ್ಯಾವ ಸ್ಕೂಲ್ಗಳಲ್ಲಿ ಫಾರಿನರ್ಸ್ ಸೇರ್ಕೋಬೋದು ಅಂತ. ಸೊ ಈ ಸ್ಕೂಲ್ಗೂ ಕೂಡ ಅದು ಪರ್ಮಿಷನ್ ಇದೆ. ನನಗಂತೂ ಇವತ್ತು ತುಂಬಾ ಬೇಜಾರಾಗ್ತಿದೆ. ಪ್ರತಿ ಸಲ ನಮ್ಮ ಪಾಪುನ ಪಿಕ್ ಮಾಡ್ಕೊಂಡು ಬರೋಕ್ಕೆ ಖುಷಿಯಾಗಿ ಹೋಗ್ತಿದೆ. ಇವತ್ತು ನಮ್ಮ ಪಾಪುದು ಈ ಸ್ಕೂಲಲ್ಲಿ ಲಾಸ್ಟ್ ಡೇ ಅಂತ ಅಂದ್ಬಿಟ್ಟು ನನಗೆ ತುಂಬ ಫೀಲ್ ಆಗ್ತಿದೆ. ನಾನು ಹೇಳೋ ಸ್ಕೂಲ್ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಿದ್ದೀನೇನೋ ಅನ್ನೋ ಥರ ದುಃಖ ಆಗ್ತಿದೆ. ಇನ್ನೊಂದು ನೀವು ನನ್ನ ಈ ಸ್ಕೂಲ್ ವಿಡಿಯೋಸ್ಗಳಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ಮಕ್ಕಳನ್ನ ಪಿಕ್ಕು ಡ್ರಾಪು ಕೇರ್ ಮಾಡೋದೆಲ್ಲ ತಾತ ಅಜ್ಜಿದಿರದೆ ಕೆಲಸ ಆಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ 95% ಜಾಸ್ತಿ ಕೇರ್ ಮಾಡೋರೆ ತಾತ ಅಜ್ಜಿದಿರೋ. ಅಪ್ಪ ಅಮ್ಮ ಇವತ್ತು ದುಡಿಯೋಕೆ ಹೋಗ್ತಿದ್ದಾರೆ, ಇಲ್ಲಾಂದರೆ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಕೆಲಸ ಹೋಗೋಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ ಇಲ್ಲಿ ಮೇಜರ್ ರೋಲ್ ಪ್ಲೇ ಮಾಡೋದೇ ತಾತ ಅಜ್ಜಿ ಮೊಮ್ಮಕ್ಕಳನ್ನ ಲಾಲನೆ ಪಾಲನೆ ಮಾಡೋದ್ರಲ್ಲಿ. ಇಲ್ಲಿ ಚೀನಿಯ ಹಿರಿಯ ನಾಗರಿಕರಿಗೆ ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತೆಲ್ಲ ಏನೂ ಇಲ್ಲ. ಇವ್ರಿಗೂ ಡಯಾಬಿಟಿಸ್ ಇದೆ, BP ಇದೆ, ಕೈಕಾಲು ನೋವು ಎಲ್ಲ ಬರುತ್ತೆ. ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಮೊಮ್ಮಕ್ಕಳನ್ನ ಯಾವ ಥರ ಕೇರ್ ಮಾಡ್ಬೋದು ಅನ್ನೋದನ್ನ ಅವರು ನೋಡ್ತಾರೆ. ಒಂದು ಫ್ಯಾಮಿಲಿ ಅಂತಂದರೆ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳೋದಿರುತ್ತೆ. ಸೊ ಇದನ್ನು ತಗೊಂಡಾಗ ಒಂದು ಮ್ಯೂಚುವಲ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ನನಗಂತೂ ಇದೊಂದು ಸಿಸ್ಟಮ್ ಭಾಳ ಇಷ್ಟ ಆಯಿತು ಚೈನಾದಲ್ಲಿ.
ಇದು ನಮ್ಮ ಪಾಪು ಕ್ಲಾಸಲ್ಲಿ ಮಾಡಿದಂಥ ಫುಡ್ ಚಾರ್ಟು. ನಾನಿಲ್ಲಿ ಚೈನೀಸ್ದು ಬೌಸ್ ಮತ್ತು ನೂಡಲ್ಸ್ನ ಮಾಡಿದ್ದೀನಿ. ಅಂದರೆ ಚೈನಾದಲ್ಲಿ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಏನೇನು ಫೇಮಸ್ ಫುಡ್ ಅಂತ ಕೇಳಿದರು. ಸೊ ನಾವಿರೋ ಸಿಟಿನಲ್ಲೇ ಒಂದು ಬೌಸ್ ಮತ್ತು ನೂಡಲ್ಸ್ನ ನಾನು ಡ್ರಾ ಮಾಡಿ ಕಳಿಸಿದ್ದೆ. ಅದನ್ನು ಕೂಡ ಸ್ಟಿಕ್ ಮಾಡಿದ್ದಾರೆ ಲಾಸ್ಟ್ ಇಯರ್. ಸ್ಕೂಲ್ ಲಾಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ನೆನಪುಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಪಾಪು LKG UKG ಎಲ್ಲ ಓದಿದ್ದು ಒಂದೇ ಒಂದು ಕ್ಲಾಸ್ ರೂಮಲ್ಲಿ. ಅಂದರೆ ಕ್ಲಾಸ್ ರೂಮ್ನ ಫಿಕ್ಸ್ಡ್ ಆಗಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗೋದಿಲ್ಲ. ಅದೇ ಟೀಚರ್ಸು, ಅದೇ ಕ್ಲಾಸ್ ರೂಮು. ಟೀಚರ್ಸು 2 ಡೋರ್ ಹತ್ರನೂ ಮಕ್ಕಳನ್ನ ನಿಲ್ಲಿಸ್ಕೊಂಡು ಕಳಿಸ್ತಾ ಇದ್ದಾರೆ. ಸೊ ಸನ್ಮ ಆ ಡೋರಲ್ಲಿ ಇದ್ದಾನೆ ಅಂತ ಹೇಳಿದ್ರು ಟೀಚರೀಗ. ನಮ್ಮ ಪಾಪು ಚೈನೀಸ್ ಬೆಸ್ಟ್ ಫ್ರೆಂಡ್. ಇವನು ಟಾಟಾ ಮಾಡ್ತಿದ್ದ ನಮಗೆ. ನನಗಂತೂ ಅವ್ನು ಟಾಟಾ ಮಾಡ್ತಿರೋದು ನೋಡಿ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ನಮ್ಮ ಪಾಪು ಇಬ್ಬರು ಕ್ಲಾಸ್ ಟೀಚರ್ಸ್ಗೆ ಮತ್ತು ಆಯಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ಈಗ ಮನೆ ಕಡೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಯಾಕೆಂದರೆ 2 ವರ್ಷದಿಂದ ನಮ್ಮ ಪಾಪು ಈ ಸ್ಕೂಲ್ಗೆ ಸೇರಿಕೊಂಡಾಗ ಅವನಿಗೆ ಈ ಭಾಷೆ ಬರ್ತಾ ಇರಲಿಲ್ಲ. ಅಂದರೆ ಚೈನೀಸ್ ಭಾಷೆ ಬರ್ತಾ ಇರಲಿಲ್ಲ. ಒಂದು ಬೇಸಿಕ್ ಬ್ರೋಕನ್ ಇಂಗ್ಲೀಷ್ನ ಅವ್ನು ಮಾತಾಡ್ತಾ ಇದ್ದ ಅಷ್ಟೇ. ಮಧ್ಯಾಹ್ನ ಟೈಮು ನಿದ್ದೆ ಮಾಡೋಕ್ಕೆ 2 ಅವರ್ಸ್ ಇರ್ತಾಯಿತ್ತು ಊಟ ಆದಮೇಲೆ. ಸೊ ಆ ಟೈಮಲ್ಲೂ ಅಷ್ಟೇ ಇಲ್ಲಿನ ಆಯಿ ಆಗಿರ್ಬೋದು, ನಮ್ಮ ಪಾಪು ಕ್ಲಾಸ್ನ ಆಯಿ ಮತ್ತು ಇಬ್ಬರು ಟೀಚರ್ಸು ಅವನ್ನ ತಲೆ ತಟ್ಟಿ ಹಾಡು ಹೇಳಿ ಮಲಗಿಸ್ತಾ ಇದ್ರು. ಅವನಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಅವನು ಅಳ್ತಿದ್ನಲ್ಲ ಮನೆಗೆ ಹೋಗಬೇಕು ಅಂತ ಸ್ಕೂಲ್ ಸ್ಟಾರ್ಟ್ ಆದಾಗ ಟೈಮಿಂದನೂ ಇಲ್ಲಿವರೆಗೂ ಅವ್ನು ಹೇಳೋದು ಒಂದೇ, ನನಗೆ ಇವತ್ತೂ ಆಯಿನೂ ಕೂಡ ತಲೆ ತಟ್ಟಿ ಮಲಗಿಸಿದ್ದಾರೆ ಮಮ್ಮ ಅಂತ. ಸೊ ಆಯಿ ಮತ್ತು ಟೀಚರ್ಸ್ನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಇನಿಷಿಯಲ್ ಡೇಸಲ್ಲಿ ತುಂಬಾ ಭಯ ಆಯಿತು ನನಗೆ, ಹೇಗೋ ಏನೋ ಅಂತ. ಬಟ್ ಆ ಭಯ ನನಗೆ ನಿಧಾನಕ್ಕೆ ಕಡಿಮೆ ಆಯ್ತಾ ಹೋಯ್ತು. ಇನ್ನು ನಮ್ಮ ಪಾಪು ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ, ಒಂದು ಚಿಕ್ಕ ಕ್ಲಿಮ್ಸ್ ಹಾಕಿ. ಫಸ್ಟ್ ಡೇ ಖುಷಿಯಾಗಿ ಕ್ಲಾಸ್ ರೂಮ್ ಒಳಗಡೆ ಹೋದ ನಮ್ಮ ಪಾಪು. ಆದರೆ ಒಳಗಡೆ ಹೋದ್ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಕಾಣಿಸ್ತಿಲ್ಲ ಅಂದಾಗ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಟೀಚರ್ಸ್ ಮತ್ತು ಆಯಿ ಇಬ್ಬರು ಸಮಾಧಾನ ಮಾಡ್ತಾ ಇದ್ದಾರೆ ನೋಡಿ. ಅವನಿಗೆ ಓಡ್ ಬರೋಕ್ಕೆ ಸ್ಟಾರ್ಟ್ ಮಾಡ್ದ ಕ್ಲಾಸಿಂದ ಆಚೆ. ನಾನು ಕಿಟಕಿನಲ್ಲಿ ಹಂಗೆ ವಿಡಿಯೋ ಮಾಡಿಕೊಂಡೆ. ಸೊ ಅಲ್ಲೇ ಕೂತ್ಕೊಂಡು ಕಾಲ್ ಮಮ್ಮ, ಕಾಲ್ ಪಪ್ಪ ಅಂತ ಒಂದು ಚಿಕ್ಕ ಬೇಸಿಕ್ ಇಂಗ್ಲೀಷಲ್ಲಿ ಟೀಚರ್ಸ್ ಜೊತೆ ಮಾತಾಡ್ತಿದ್ದಾನೆ. ನಾನು ಆಚೆ ಹೋಗ್ತೀನಿ, ನಾನು ಮಲ್ಕೋಬೇಕು ಅಂತ ಇನ್ನೇನೋ ಮಾತಾಡ್ತಿದ್ದಾನೆ. ಟೀಚರ್ಸ್ ಅಂತ ನೋಡಿ ನಗ್ತಾ ಇದ್ರು. ನಮ್ಮ ಪಾಪು 2ನೇ ದಿನ ಸ್ಕೂಲ್ಗೆ ಹೇಗಿತ್ತು ಅಂತ ಒಂದು ಚಿಕ್ಕ ವಿಡಿಯೋ ಹಾಕಿದ್ದೀನಿ. Get down, Sunmay. ರೆಡಿ ಮಗ್ನೆ, ಹಂಗೆ ಮಾಡಬಾರ್ದು. ಎಲ್ಲಿ ಗೊತ್ತಿದ್ಯಾ? ಇವತ್ತು ಹೋಗಿದ್ದು ಪೆನ್ಸಿಲ್ ತಗೊಬರ್ತೀನಿ, ವಾಚ್ ತಗೊಂಡು ಕೊಡ್ತೀನಿ ಬಾ. ನೋಡಲಿ ಪಾಪು ನೋಡಲಿ. ಅಳ್ಬಾರ್ದು, ಬೇಗ ಬಾಕಂದ ಇಲ್ಲಿ. ಇದು 3ನೇ ದಿನ ಹೇಗೋದ ನೋಡಿ ಸ್ಕೂಲ್ಗೆ. ಸಿಯೋ ಹುಷಾರು, ಟೇಕ್ ಕೇರ್, ಬಿ ಕೇರ್ಫುಲ್, ಬಾಯ್ ಬಾಯ್ ಬಾಯ್, ಸಿಯೋ. ಓಕೆ, ಸಿಯೋ. ಓಕೆ, ಮುಂದೆ ನೋಡು. ಓಕೆ. Okay, see you. Bye. Bye bye. 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 Okay. Bye. Okay, bye. Bye. ಹೋಗು ಒಳಗೆ. ಬಾಯ್, ಹೋಗು ಒಳಗೆ. ಆಯ್ತು. Bye. ಬಿಗಿನಿಂಗ್ ತುಂಬ ಭಯ ಆಯಿತು ನಮಗೆ, ಹೇಗೋ ಏನೋ ಅಂತ. ಬಟ್ ಟೀಚರ್ಸ್ ಒಂದು ಪ್ರತಿಯೊಂದು ಮೂಮೆಂಟ್ಸ್ದು ವಿಡಿಯೋನ ನಮ್ಮ ಹತ್ರ ಶೇರ್ ಮಾಡ್ತಾಯಿದ್ರು. ನಿಮ್ಮ ಪಾಪು ಆರಾಮಾಗಿದ್ದಾನೆ, ತಲೆ ಕೆಡ್ಸ್ಕೊಬೇಡಿ, ಹ್ಯಾಪಿ ಆಗಿದ್ದಾನೆ ಅಂತೆಲ್ಲ ಕಳಿಸ್ತಾ ಇದ್ರು. ಹೋಗ್ತಾ ಅವನು ಎಲ್ಲ ಮಕ್ಕಳ ಜೊತೆ ಅಡ್ಜಸ್ಟ್ ಆಗ್ತಾ ಟೀಚರ್ಸ್ ಜೊತೆ ಎಲ್ಲ ಅಡ್ಜಸ್ಟ್ ಆಗ್ತಾ ಹ್ಯಾಪಿಯಾಗಿ ಅವನ ಸ್ಕೂಲ್ ಡೇಸ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ದ.
ನಮ್ಮ ಪಾಪು ಹ್ಯಾಪಿಯಾಗಿ ಸ್ಕೂಲಲ್ಲಿ ಯಾವ ಥರ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆದ ಅಂತಂದರೆ ಬಿಗಿನಿಂಗು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದವನು ಒಂದಿನ ಹುಷಾರಿರಲಿಲ್ಲ ಅಂತ ಅವನಿಗೆ ಗೊತ್ತಿಲ್ಲದಂಗೆ ರಜಾ ಹಾಕ್ಸಿದ್ದೆ. ಅವನು ಅವಾಗ ಒಂದು 10 ಗಂಟೆಗೆ ಎದ್ದಾಗ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ನಾನು ಸ್ಕೂಲಿಗೆ ಹೋಗ್ಬೇಕು ಇವತ್ತು ಅಂತ. ಸೊ ಅಷ್ಟು ಚೆನ್ನಾಗಿ ಸ್ಕೂಲ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆದ. ನಾನು ಬರುವಾಗ ಬಂದಿದ್ದು ಒಂದು ರೈಟ್ ಸೈಡ್ ಕಡೆಯಿಂದ ಒಂದು ಎಂಟ್ರಿ ತೊಗೊಂಡಿದ್ದು. ಈಗ ಹೋಗ್ತಾ ಇರೋದು ಲೆಫ್ಟ್ ಸೈಡ್ ಕಡೆ ಎಕ್ಸಿಟ್ಗೆ ಅಂತಲೇ ಸಪ್ರೇಟ್ ಮಾಡಿದ್ದಾರೆ. ಸೊ ಬರೋರೆಲ್ಲ ಆ ಕಡೆಯಿಂದನೇ ಬರಬೇಕು, ಇಳಿವಾಗ ಈ ಕಡೆಯಿಂದನೇ ಇಳಿಬೇಕು ಅಂತ ಅಂದ್ಬಿಟ್ಟು ರೂಲ್ ಮಾಡಿದ್ರು. ಮಕ್ಕಳು ಮೆಟ್ಲತ್ತಿ ಇಳಿವಾಗ ಬಗ್ಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಸಣ್ಣ ಸಣ್ಣದು ಕಬ್ಬಣದಲ್ಲಿ ಗ್ರಿಲ್ಸ್ ಹಾಕ್ಸಿದ್ದಾರೆ. ನಾವು ಕರ್ಕೊಂಡು ಹೋಗುವಾಗಲಾಗಿರ್ಬೋದು ಅಥವಾ ಟೀಚರ್ಸ್ ಸಪ್ರೇಟಾಗಿ ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ ಆಟ ಆಡ್ಸೋಕ್ಕೆ, ಸೊ ಅವಾಗ ಹತ್ತಿ ಬರುವಾಗೆಲ್ಲ ಮಾಡುವಾಗ ಕಷ್ಟ ಆಗುತ್ತೆ, ಬಗ್ ನೋಡುವಾಗ ಬಿದ್ದುಬಿಡ್ತಾರೆ ಅಂತ ಆ ಥರ ಹಾಕ್ಸಿದ್ದಾರೆ. ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಟಾಟಾ ಊಟ ಬಂದೆ ನಿಮ್ಮ ಸ್ಕೂಲ್ಗೆ ಮುಗೀತು ಇವತ್ತು. ಗ್ರಾಜುಯೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹಂಗದ್ರ ಸನ್ಮಗೆ ಎಲ್ಲ. ಇದು ಮೆತ್ತಗೆ ಫೋಟೋ ಬಿದ್ದೋಗುತ್ತೆ. ಫೋಟೋ ಒಂದು ಫುಲ್ ಸೆಟ್ಟೇ ಫೋಟೋ ಕೊಟ್ಬಿಟ್ಟಿದ್ದಾರೆ. ಪಾಸ್ಪೋರ್ಟ್ ಸೈಜು ಸ್ಟ್ಯಾಂಪ್ ಸೈಜೇನೋ. kindergarten diploma graduation. Sanmai, you are completed kindergarten at Victoria Bilingual Kindergarten and you are awarded this diploma in recognition of your accomplishments. Oh, very good. ಇದೆಲ್ಲ ಚೈನೀಸಲ್ಲಿ ಬರ್ತಿರಲ್ಲ ಏನೋ ವಿಕ್ಟೋರಿಯಾ. ಸ್ಕೂಲ್ ಆನ್ಯುವಲ್ ಡೇಗೆ ಟಿಕೆಟ್ ಕೊಟ್ಟಿದ್ದಾರೆ. ಒಂದು ಮಗುಗೆ 2 ಟಿಕೆಟ್ ಕೊಡ್ತಾರೆ. ಸೊ ನಾಳೆ ಒಂದು ಲಾಸ್ಟ್ ಫಂಕ್ಷನ್ ಕಿಂಡರ್ ಗಾರ್ಡನ್ದು. ಸಂಜೆ ಇವತ್ತು ನಮ್ಮ ಪಾಪನ ಹಾಗೆ ಆಚೆ ಕರ್ಕೊಂಡು ಹೋಗಿದೆ ಆಟ ಆಡಕ್ಕೆ ಅಂತ ಅಂದ್ಬಿಟ್ಟು. ಸೊ ಬಿದ್ದು ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡ. ಇನ್ನು ಇವತ್ತಿನ ಒಂದು ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ. ಮತ್ತೆ ಈ ಥರ ವಿಡಿಯೋಸ್ನ ನೋಡೋದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.